ಏನು ತಪಸ್ವಿಗಳು ಕೈಲಾಸ ಪರ್ವತ ಮಾನಸ ಸರೋವರ ಎಲ್ಲೆಲ್ಲಿ ಹೋಗಿ ಹುಡ್ಕೊಂಡು ಹೋಗಿ ಸಾಧು ಸಂತರೆಲ್ಲ ಹೋಗಿ ಸಾಧನೆ ಮಾಡ್ತಿದ್ರು. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಏನ್ ಬರ್ತಾರೋ ಪ್ರಥಮ ಲೋಕ ಕಲ್ಯಾಣಕ್ಕೆ ಇಲ್ಲಿ ರುದ್ರನ ಗದ್ದಿಗೆ ಅಂತ ಒಂದಿದೆ. ಅಲ್ಲಿ ಸ್ವತಃ ಶ್ರೀರಾಮ ದೇವರು ಯಾಗ ಮಾಡಿದಂಥ ಸ್ಥಳ. ಅಂಥವರೆಲ್ಲ 18 ಸಿದ್ಧಿ ಪರಿಪೂರ್ಣತೆ ಇರೋರು ಇದ್ದಾರೆ, ಋಷಿಗಳು ಇದ್ದಾರೆ, ಮುನಿಗಳು ಇದ್ದಾರೆ. ಕೆಲವು ಸಮಯದಲ್ಲಿ ಅವರು ದರ್ಶನ ಮಾಡಿಸಿದ್ರು. ಅಲ್ಲೇ ಪರಿಪೂರ್ಣ ಶಿವ ಸಾಕ್ಷಾತ್ಕಾರ ಆಗಿದ್ದು, ದೈವ ಸಾಕ್ಷಾತ್ಕಾರ ಆಗಿದ್ದು. ಸಂಜೀವಿನ ತರುವಾಗ ಆಂಜನೇಯ ಸ್ವಾಮಿ ಆ ತುಣುಕು ಬೆಟ್ಟ ಬಿದ್ದಂತ ಸ್ಥಳ ಇದು. ಇಲ್ಲಿ ಮೂಲ ಸಂಜೀವಿನಿ ಗಿಡನೂ ಇದೆ. 74,015 ಕಾಯಿಲೆಗಳು ಬರ್ತವೆ. ಇನ್ನ ಜಗತ್ತಿಗೆ ಮಾರಿಯರು ಇನ್ನ ಯಾವ ರೀತಿ ಮಾರಿಯರು ನುಗ್ತಾರೆ ಅಂದ್ರೆ ಹಿಂದೆಲ್ಲ ಕಾಲರ, ಪ್ಲೇಗು, ಮತ್ತೆ 800 ಕೋಟಿ ಸಿದ್ಧರ ಒಡೆಯ ಸಿದ್ಧಿಗೆ ಒಂದು ದಾರಿದೀಪ ಆದವರು ಸಿದ್ದೇಶ್ವರ ಮಹಾಸ್ವಾಮಿಗಳು. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂಥ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಅದ್ಭುತವಾದಂಥ ಒಂದು ಪವಿತ್ರವಾದಂತಹ ಪುಣ್ಯಕ್ಷೇತ್ರಕ್ಕೆ, ಶಕ್ತಿ ಕೇಂದ್ರಕ್ಕೆ ಇವತ್ತು ನಾವು ಈ ದಿನ ನಾವು ಮಂಜುನಾಥ್ ಗುರುಗಳ ಅವರ ಒಂದು ಜೊತೆಯಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ಒಂದು ಕಾರ್ಯ ಇತ್ತು. ಸೊ ಆ ಕಾರ್ಯ ನಿಮಿತ್ತವಾಗಿ ಇಲ್ಲಿ ಬಂದಿದ್ವಿ. ನನಗಂತೂ ಈ ಸ್ಥಳ ನೋಡಿದಾಗ ಈ ಸ್ಥಳದ ವಿಶೇಷತೆಯನ್ನು ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಯಾರೂ ಎಲ್ಲೂ ನೀವು ಕೇಳದೇ ಇರತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಕುತೂಹಲಕರವಾದಂತಹ ಒಂದು ಸಂಗತಿಗಳನ್ನು ಗುರುಗಳು ನಮ್ಮ ಮುಂದೆ ಹೇಳಲಿದ್ದಾರೆ. ವೀಕ್ಷಕರೇ, ಈ ಒಂದು ಸ್ಥಳನೇ ಸಿದ್ಧರ ಬೆಟ್ಟ. ಈ ಸಿದ್ಧರ ಬೆಟ್ಟದ ವಿಶೇಷತೆ ನೀವು ಕೇಳ್ತಾ ಹೋದರೆ ನಾನು ಕೆಳಗಡೆಯಿಂದ ಮೇಲ್ಗಡೆ ತುದಿಯವರೆಗೂ ನಾವು ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 4-5 ಗಂಟೆ ಹಿಡೀತು. ಅದರಲ್ಲಿ ಬಹಳ ಒಂದು ವಿಶೇಷವಾದಂಥ ಒಂದು ಸ್ಥಳಗಳನ್ನು ಗುರುಗಳು ನಮಗೆ ತೋರಿಸಿದ್ರು. ಬಹುಶಃ ನೀವು ಕೆಲವೇ ಜನರು ಅದನ್ನು ನೋಡಿರ್ತೀರಾ ಅಂತ ಭಾವಿಸ್ತೀನಿ. ಅದನ್ನು ಒಂದು ಟೆಲಿಕಾಸ್ಟ್ ಮೂಲಕ ನಮ್ಮ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಈ ಸಿದ್ಧರ ಬೆಟ್ಟ ಅನ್ನೋದು ಯಾವಾಗ ಈ ಒಂದು ಶಕ್ತಿ ಕೇಂದ್ರ ನೀವೆಲ್ಲ ಕೇಳಿರೋ ಹಾಗೆ ಈ ಸಿದ್ಧರ ಬೆಟ್ಟದಲ್ಲಿ ಹಲವಾರು ಸಿದ್ಧಿ ಪುರುಷರು ಸಿದ್ಧಿಯನ್ನು ಪಡೆದಂತಹ ಸ್ಥಳ, ಸಿದ್ಧಿ ಪುರುಷರು ಇರುವಂತಹ ಸ್ಥಳ. ಈಗಾಗಲೇ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಮಂಜುನಾಥ್ ಗುರುಗಳು ತಿಳಿಸ್ತಾ ಇದ್ರು ಸಿದ್ಧರ ಬೆಟ್ಟದ ಬಗ್ಗೆ, ಶಿವಗಂಗೆ ಒಂದು ಬೆಟ್ಟದ ಬಗ್ಗೆ ಕೆಲವು ಮಾಹಿತಿಯನ್ನು ಕೊಡ್ತಾ ಇದ್ರು.
ಹಾಗೆ ಈ ಒಂದು ಸಿದ್ಧರ ಬೆಟ್ಟ ಯಾವಾಗ ಸೃಷ್ಟಿ ಆಯಿತು, ಯಾರೆಲ್ಲ ಈ ಒಂದು ಸಿದ್ಧಿ ಪುರುಷರು ಇಲ್ಲಿ ಇದ್ದಾರೆ, ಸೊ ಸಿದ್ಧಿನ ಪಡೆಯೋದು ಹೇಗೆ, ಸಿದ್ಧಿ ಪುರುಷರಂದರೆ ಏನು, ಸೊ ಹೀಗೆ ಹಲವಾರು ಒಂದು ಕುತೂಹಲಕಾರಿ ಆದಂಥ ಒಂದು ವಿಷಯಗಳನ್ನು ಈ ಒಂದು ಸಂಚಿಕೆಯಲ್ಲಿ ನೀವು ನೋಡಲಿದ್ದೀರಾ ವೀಕ್ಷಕರೇ. ಹಾಗೆ ಕಾಲಜ್ಞಾನದ ಕುರಿತಾಗಿ ಕೂಡ ಹಲವಾರು ಮಾಹಿತಿನ ಗುರುಗಳು ಇವತ್ತು ನಮ್ಮ ಮುಂದೆ ಹೇಳಲಿದ್ದಾರೆ ವೀಕ್ಷಕರೇ. ಹಾಗಾಗಿ ಈ ಒಂದು ಸಂಚಿಕೆಗಳನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಬಹಳ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಎಲ್ಲೂ ನಿಮಗೆ ಯಾರೂ ಹೇಳಿರೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ಮಾಹಿತಿನ ಈ ಸಂಚಿಕೆಯಲ್ಲಿ ನೀವು ಪಡ್ಕೊತೀರಾ. ಹಾಗೆ ಈ ಸ್ಥಳದ ವಿಶೇಷತೆ ಬಗ್ಗೆ ಕೂಡ ತಿಳ್ಕೊತೀರಾ. ಹಾಗೆ ಎಲ್ಲರೂ ಬಂದು ಇಲ್ಲಿ ವೀಕ್ಷಣೆ ಮಾಡಿ, ಅಂದರೆ ಎಂಟರ್ಟೈನ್ಮೆಂಟ್ಗೆ ಅಂತ ಬರೋದು ಒಂದು ಇದನ್ನು ಬಿಟ್ಟು ನೀವು ಭಕ್ತಿಯಿಂದ ಈ ಒಂದು ಸ್ಥಳದ ವಿಶೇಷತೆಯನ್ನು ತಿಳ್ಕೊಂಡು ಇಲ್ಲಿ ಭೇಟಿಯಾಗಿ, ಆಗ ಇಲ್ಲಿ ಬಂದಿದ್ದಕ್ಕೂ ನಿಮ್ಮ ಒಂದು ಜೀವನ ಸಾರ್ಥಕ ಆಗುತ್ತೆ. ಹಾಗೆ ಶಿವನ ಸಂಪೂರ್ಣ ಅನುಗ್ರಹ, ಸಿದ್ಧಿಪುರುಷರ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಸದಾ ಕಾಲ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬನ್ನಿ ಇನ್ನು ವಿಡಿಯೋಗೆ ಹೋಗೋಣ. ನನಗೂ ಆ ವಿಷಯನ ನಿಮ್ಮ ಮುಂದೆ ತರೋದಕ್ಕೆ ಬಹಳ ನಾನು ಉತ್ಸುಕನಾಗಿದ್ದೇನೆ ವೀಕ್ಷಕರೇ. ಬನ್ನಿ ಇನ್ನು ವಿಡಿಯೋಗೆ ಹೋಗೋಣ. ಬನ್ನಿ. नागेन्द्रहाराय त्रिलोचनाय भस्मङ्गरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय। नागेन्द्रहाराय त्रिलोचनाय भस्मङ्गरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय। ಗುರುಗಳೇ ನಮಸ್ಕಾರ. ನಮಸ್ತೆ. ಇವತ್ತು ನಮಗೆ ಒಂದು ಒಳ್ಳೆ ಭಾಗ್ಯನ ಕೊಟ್ರಿ ನೀವು. ಬಹಳ ಸಂತೋಷ ಆಯಿತು. ಸಿದ್ಧರ ಬೆಟ್ಟನ ಪರಿಪೂರ್ಣತೆಯಿಂದ ನೋಡೋಕ್ಕಾಗದೇ ಇದ್ರು ಕೆಲವು ಸ್ಥಳಗಳನ್ನು ನಮಗೆ ವಿಶೇಷವಾದಂಥ ಸ್ಥಳನ ತೋರಿಸಿದ್ರಿ. ಭಾಳ ಸಂತೋಷ ಆಯಿತು. ಇದನ್ನು ಈ ಒಂದು ಸಿದ್ಧರ ಬೆಟ್ಟದ ಒಂದು ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಈ ಸಿದ್ಧಿ ಪುರುಷರು ಅಂದರೆ ಯಾರು, ಈ ಸ್ಥಳಕ್ಕೆ ಏನಕ್ಕೆ ಆ ಒಂದು ಶಕ್ತಿ ಇದೆ ಸಿದ್ಧರ ಬೆಟ್ಟಕ್ಕೆ, ಸೊ ಯಾವಾಗ ಈ ಸಿದ್ಧರ ಬೆಟ್ಟ ಸೃಷ್ಟಿ ಆಯಿತು, ಸೊ ಇದರ ಹಿನ್ನೆಲೆ ಏನು, ಸೊ ಇಲ್ಲಿ ಏನೆಲ್ಲ ನೋಡೋದಿದೆ, ಏನು ಮಾಡಬಾರ್ದು ಅದನ್ನು ಮಾಡ್ತಾ ಇದ್ದಾರೆ ಜನ ಇಲ್ಲಿ ಬಂದು. ಸೊ ಇದನ್ನು ಅವರ ಪರಿಪೂರ್ಣತೆ ಸಿಗಬೇಕು ಅಂದರೆ ಭಕ್ತರಿಗೆ, ಇಲ್ಲಿ ವೀಕ್ಷಣೆ ಮಾಡಿದಂಥವ್ರಿಗೆ, ಈ ವೀಕ್ಷಣೆ ಮಾಡೋ ಅಂಥವ್ರಿಗೆ ಸೊ ಏನೆಲ್ಲ ಅವ್ರಿಗೆ ಪರಿಪೂರ್ಣತೆ ಸಿಗಬೇಕು ಅಂದರೆ ಏನು ಮಾಡಬೇಕು ಈ ಕ್ಷೇತ್ರಕ್ಕೆ ಬಂದಾಗ, ಸೊ ಆ ಒಂದು ಮಾಹಿತಿ ಕೂಡ ತಾವು ತಿಳಿಸ್ಕೊಡ್ಬೇಕು ವೀಕ್ಷಕರಿಗೆ. ಸಿದ್ಧರ ಬೆಟ್ಟ ಅನ್ನೋದು ಜಗತ್ತಿಗೆ ತಿಳಿಯದಂತಹ ಅತೀಂದಿರವಾದ ಶಕ್ತಿ ಕೇಂದ್ರ. ಹಿಂದೆಲ್ಲ ಏನು ತಪಸ್ವಿಗಳು ಕೈಲಾಸ ಪರ್ವತ, ಮಾನಸ ಸರೋವರ ಎಲ್ಲೆಲ್ಲಿ ಹೋಗಿ ಹುಡ್ಕೊಂಡೋಗಿ ಸಾಧು ಸಂತರೆಲ್ಲ ಹೋಗಿ ಸಾಧನೆ ಮಾಡ್ತಿದ್ರು, ಅದು ನಾವಿರ್ತಕ್ಕಂಥ ಸ್ಥಳದಲ್ಲೇ, ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಪುಣ್ಯ ಸ್ಥಳ ಅಂತ ಹೇಳ್ಬೋದು. ಇದು ಯುಗ ಯುಗಾಂತರವಾಗಿ ಸೃಷ್ಟಿಯಾದಂಥ ದೈವಿಕ ಕ್ಷೇತ್ರ. ಇದು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಏನ್ ಬರ್ತಾರೋ ಪ್ರಥಮ ಲೋಕ ಕಲ್ಯಾಣಕ್ಕೆ ಕಾರ್ಯಕ್ಕೆ ಇಲ್ಲಿ ರುದ್ರನ ಗದ್ದಿಗೆ ಅಂತ ಒಂದಿದೆ. ಅಲ್ಲಿ ಸ್ವತಃ ಶ್ರೀರಾಮ ದೇವರು ಯಾಗ ಮಾಡಿದಂಥ ಸ್ಥಳ ಅದು. ನಾವು ಮತ್ತೆ ವಸಿಷ್ಠ ಮಾಮುನಿಗಳು ಸ್ವತಃ ಲಕ್ಷ್ಮೀ ತಾಯಿ ಎಲ್ರೂ ಸಾಕಾರವಾಗಿ ಬಂದು ಅಲ್ಲೊಂದು ಯಾಗ ಮಾಡ್ತೀವಿ. ಅಂದು ದೇವರು ತಿಳಿಸಿರ್ತಾರೆ, ನೋಡಪ್ಪ ಇಲ್ಲಿ ರಾಮ ದೇವರು ಬಂದು ತ್ರೇತಾಯುಗದಲ್ಲಿ ಸತ್ಯದ ಲೋಕ ಕಲ್ಯಾಣ ಕಾರ್ಯಕ್ಕೆ ಸತ್ಯಕ್ಕೋಸ್ಕರ, ಸತ್ಯ ಜ್ಞಾನಕ್ಕೋಸ್ಕರ ಇಲ್ಲಿ ಒಂದು ಯಾಗ ಮಾಡಿದ್ದಾರೆ. ಆ ಸ್ಥಳದಲ್ಲಿ ಹೋಗಿ ಕಲಿಯುಗದ ಅಂತ್ಯದಲ್ಲಿ ಸತ್ಯ ಜ್ಞಾನಕ್ಕೋಸ್ಕರ ನೀವು ಮಾಡಬೇಕು ಅಂತ ತಿಳಿಸಿರ್ತಾರೆ. ಅಂದು ಬಂದು ಅಲ್ಲಿ ಯಾಗ ಮಾಡಿರ್ತೀವಿ. ಮತ್ತೆ ಇಲ್ಲಿರ್ತಕ್ಕಂಥ ಸಿದ್ಧರು ಸೂಕ್ಷ್ಮ ಶರೀರವಾಗಿದ್ದಾರೆ, ಸಾಕಾರವಾಗಿದ್ದಾರೆ, ನಿರಾಕಾರವಾಗಿದ್ದಾರೆ, ಯಾರಿಗೂ ಕಣ್ಣು ಕಾಣದ ಸ್ಥಿತಿಲಿ ಅಗೋಚರವಾಗಿ ಪರಿಪೂರ್ಣ ಸ್ಥಿತಿಲೂ ಇದ್ದಾರೆ. ಅಂಥವರೆಲ್ಲ 18 ಸಿದ್ಧಿ ಪರಿಪೂರ್ಣತೆ ಇರೋರು ಇದ್ದಾರೆ, ಋಷಿಗಳು ಇದ್ದಾರೆ, ಮುನಿಗಳು ಇದ್ದಾರೆ. ಕೆಲವು ಸಮಯದಲ್ಲಿ ಅವರು
ದರ್ಶನ ಕೊಡ್ತಾರೆ. ಕೆಲವು ಸಮಯದಲ್ಲಿ ದರ್ಶನ ಕೊಟ್ಟು ದೈವಿಕವಾಗಿ ಏನೇನು ಇಲ್ಲಿ ಬಂದಂಥ ಮಕ್ಕಳಿಗೆ ಯಾವ್ಯಾವ ರೀತಿ ಬೋಧನೆ ಮಾಡಬೇಕು, ಯಾವ್ಯಾವ ರೀತಿ ಒಂದು ಅನುಷ್ಠಾನ ಮಾಡಬೇಕು ಅವೆಲ್ಲವೂ ಹೇಳ್ಕೊಡ್ತಾ ಇದ್ದಾರೆ ಶಿವನ ಅನುಗ್ರಹದಿಂದ. ಮತ್ತೆ ನಮಗೆ ಹರಿಹರಪ್ಪಾಜಿ ಏನ್ ಕರ್ಕೊಂಬಂದಿ ಇಲ್ಲಿ ಏನು ಅನುಷ್ಠಾನ ರುದ್ರಂಗದ್ಗೆಲ್ಲಿ ಮಾಡಿಸಿದ್ರು ಅಲ್ಲೇ ಪರಿಪೂರ್ಣ ಶಿವ ಸಾಕ್ಷಾತ್ಕಾರ ಆಗಿದ್ದು, ದೈವ ಸಾಕ್ಷಾತ್ಕಾರ ಆಗಿದ್ದು. ಮುಂದಿನ ನಡೆಗೆ ದೇವ್ರು ಅಂದ್ರೆ ಹೇಗಿರ್ತಾರೆ, ದೇವರ ಒಂದು ದಾರಿ, ಸಾಧನೆ ಅಲ್ಲ, ದೇವರ ದಾರಿ ಹೇಗಿರ್ತದೆ ಅಂತ ಕೈ ಹಿಡ್ಕೊಂಡು ಕರ್ಕೊಂಡೋಗಿ, ಸ್ವತಃ ನಾವೇನೋ ಸಾಧಕರಲ್ಲ, ಆ ಸಾಧನೆಯ ಕೈ ಹಿಡ್ದು ಕರ್ಕೊಂಡೋದಂತ ದಾರಿ ಇದು. ಮತ್ತೆ ಇಲ್ಲಿರ್ತಕ್ಕಂಥ ಗವಿಗಳಿದಾವೆ, ಅಲ್ಲಿ ಮಹಾಲಕ್ಷ್ಮಿದಾಗ್ಬೋದು, ಗಣೇಶಂದಾಗ್ಬೋದು, ನಾನಾ ಗವಿಗಳಿದಾವೆ, ಸತ್ಯದ ಅನುಭವ ಮಾಡಿಸೋಂಥವು. ಇಲ್ಲಿ ಒಬ್ಬ ಪರಿಪೂರ್ಣ ಸಾಧಕರು ಬಂದು ಅವ್ರು ಬಂದು ಏನು ಅಂದ್ರೆ ಕೂತ್ಕೊಂಡು ಸಮಾಧಾನವಾಗಿ ದೈವನ ಬೇಡಬೇಕಾಗುತ್ತೆ, ದೈವಕ್ಕೆ ಶರಣಾಗಬೇಕಾಗುತ್ತೆ. ಇಲ್ಲಿ ಕೆಲವೊಬ್ರು ಆ ರೀತಿ ಮಾಡ್ತಿರೋದು. ಸೂಕ್ಷ್ಮ ಆಗಿರ್ತಕ್ಕಂಥ ಸಿದ್ಧರು ಗವಿಯಲ್ಲೂ ಅವ್ರ ಪಾಡ್ಗೆ ಅವ್ರು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಯತಿಗಳಿದ್ದಾರೆ. ಇದು ಮೂಲ ತಾತ್ಪರ್ಯ. ಗುರುಗಳೇ, ನೀವು ಮೊದಲಿಗೆ ನೀವು ತಿಳಿಸ್ತಾ ಇದ್ರಿ ಇದು ಸೃಷ್ಟಿಯಾಗಿದ್ದು ಸಿದ್ಧರ ಬೆಟ್ಟ ಅನ್ನೋದು ತ್ರೇತ್ರ ಯುಗದಿಂದ ಇದು ಬಂದಿರತಕ್ಕಂಥದ್ದು ಅಂತ ಹೇಳಿದ್ರಿ. ಸೊ ಇದು ಯಾಕೆ ಸೃಷ್ಟಿಯಾಯಿತು ಆವಾಗ? ಸೊ ಯಾವ ಒಂದು ಲೋಕ ಕಲ್ಯಾಣ ಮಾಡೋದಕ್ಕೆ ಸೃಷ್ಟಿ ಆಯಿತು? ಸೊ ಏನು ಆಗ್ತಾ ಇದೆ ಇವಾಗ? ಸೊ ಮುಂದಕ್ಕೆ ಏನಾಗುತ್ತೆ? ಅಂದ್ರೆ ಏನಾಗುತ್ತೆ ಅಂದ್ರೆ ತ್ರೇತ್ರ ಯುಗದಲ್ಲಿ ಏನು ಲಕ್ಷ್ಮಣ ದೇವರು ಏನು ಮೂರ್ಛೆ ಹೋಗ್ತಾರೋ, ಸಂಜೀವಿನ ತರುವಾಗ ಆಂಜನೇಯ ಸ್ವಾಮಿ ಆ ತುಣುಕು ಬೆಟ್ಟ ಬಿದ್ದಂತ ಸ್ಥಳ ಇದು. ಇಲ್ಲಿ ಮೂಲ ಸಂಜೀವಿನಿ ಗಿಡನೂ ಇದೆ, ಅದು ಸ್ಪರ್ಶತೆನೂ ಕೂಡ ನಾವು ಮಾಡಿದೀವಿ. ಆದ್ರೆ ಬೇರೆ ವ್ಯಾವಹಾರಿಕವಾಗಿ ನಾವು ಯಾವ್ದು ಉಪಯೋಗಿಸಲ್ಲ. ಕೆಲವೊಂದು ಆಯುರ್ವೇದಿಕ್ ಗುಣಗಳು ಇರ್ತಕ್ಕಂಥ 74,015 ಕಾಯಿಲೆಗಳು ಬರ್ತವೆ. ಇನ್ನ ಜಗತ್ತಿಗೆ ಮಾರಿಯರು, ಇನ್ನ ಯಾವ ರೀತಿ ಮಾರಿಯರು ನುಗ್ತಾರೆ ಅಂದ್ರೆ ಹಿಂದೆಲ್ಲ ಕಾಲರ, ಪ್ಲೇಗು, ಮಾರಣಾಂತಿಕ ಕಾಯಿಲೆಗೆ ತುತ್ತಾಗ್ತಾರೆ. ಇನ್ನ ತುಂಬಾ ಭಯಂಕರವಾದ, ಅತಿ ಭಯಂಕರವಾದ. ಇದಕ್ಕೆ ಮೂಲ ಕಾರಣ ಬಂದು ಮನೆ ದೇವರುಗಳ ಅನುಗ್ರಹ ಇಲ್ಲದೆ ಇರೋದು, ಪಿತೃಕರ್ಮ ಮಾಡ್ದಲ್ದೆ ಇರ್ತಕ್ಕಂಥದ್ದು. ಪಿತೃಕರ್ಮ ಅಂದ್ರೆ ತಂದೆ ತಾಯಿಯನ್ನು ಇದ್ದು ತಂದೆ ತಾಯಿ ಬುಟ್ಟಿ ಪಿತೃಕರ್ಮ ಮಾಡಿದವ್ರಿಗೆ ಫಲ ಸಿಗಲ್ಲ, ಅದು ಮಹಾದೋಷವಾಗುತ್ತೆ. ಆ ರೀತಿ ಮಾಡಬಾರ್ದು, ಆ ರೀತಿ ಮಾಡಬಾರ್ದು. ಯಾರೇ ಆಗ್ಲಿ, ಜನ್ಮ ಕೊಟ್ಟಂತ ತಂದೆ ತಾಯಿ ಬಿಟ್ಟು ಪಿತೃಕರ್ಮ ಯಾರು ಮಾಡ್ತಾರೋ ಅದು ಮಹಾದೋಷ. ಮತ್ತೆ ಮನೆ ದೇವರುಗಳ ಅನುಗ್ರಹ ಇನ್ನ ತಪ್ಪುತ್ತೆ. ಏನ್ ಮಾಡಿದ್ರು ನಮ್ಗಿದಾರೆ ದೇವ್ರು ಅಂತ ಏನೋ ಒಂದು ಕಾರ್ಯಗಳೆಲ್ಲ ಬಲಿ ಕೊಡೋದೇ ಆಗ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಿದ್ರು. ಇನ್ ಮುಂದೆ ಅದಾಗಲ್ಲ. ನಿಜವಾದ ದೈವ ಸಾಕಾರವಾಗಿ ನಿಲ್ತದೆ. ಆಗ ಧರ್ಮಕ್ಕೆ ಧರ್ಮ, ಅಧರ್ಮಕ್ಕೆ ಅಧರ್ಮ, ಈ ರೀತಿ ನಡ್ಕೊಂಡು ಹೋಗ್ತದೆ. ಅದಕ್ಕೆ ಇಲ್ಲಿಂದ ಏನು ಆಯುರ್ವೇದಿಕ್ ಗುಣಗಳು ಮತ್ತೆ ಇಲ್ಲಿ ಏನು ಗಿಡಮೂಲಿಕೆಯಿಂದ ಏನೇನ್ ಶಕ್ತಿ ಇದೆ ಅದೆಲ್ಲವೂ ತೋರಿಸ್ಕೊಟ್ಟಿದ್ದಾರೆ ದೇವರು. ಅದು ಸಮಯಕ್ಕೆ ನಡೆಸ್ತಾರೆ. ಇಲ್ಲಿರ್ತಕ್ಕಂಥ ಒಂದು ಗಿಡದ ಒಂದೊಂದು ಗಿಡದಲ್ಲೂ ಅದು ಶಕ್ತಿ ಇದೆ. ಧನ್ವಂತರಿ ಮಹರ್ಷಿಯ ಒಂದು ಅನುಗ್ರಹ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪರಮಾತ್ಮನ ಅನುಗ್ರಹ ಇದೆ. ಮುಂದೆ ಬರ್ತಕ್ಕಂಥ ದೈವಿಕ ಮಕ್ಕಳಿಗೆ ಯಾವುದೇ ಒಂದು ರೋಗ ರುಜಿನಗಳಿಗೆ ಈ ರೀತಿ ಆದಾಗ ಪರಮಾತ್ಮನೇ ನಿಂತು ಒಂದು ಸ್ಥಳ ಅಂತ ಮಾಡ್ಕೊಂಡಿದ್ದಾರೆ. ಈ ಸ್ಥಳದಿಂದ ಏನೇನು ಅವ್ರಿಗೆ ಅನುಗ್ರಹ ಮಾಡಬೇಕು, ಆ ತೀರ್ಥ ಕುಡ್ದಾಗ ಆಗ್ಬೋದು, ಶಿವಲಿಂಗದ ಮುಂದೆ ಬರ್ತಕ್ಕಂಥ ತೀರ್ಥದಿಂದ ಆಗ್ಬೋದು, ಅದೆಲ್ಲವೂ ಅನುಗ್ರಹ ಒಳ್ಳೇದಾಗುತ್ತೆ. ನೋಡಿ, ಇಲ್ಲಿ 800 ಕೋಟಿ ಸಿದ್ಧರು ಸಿದ್ಧಿ ಪಡೆದಂತ ಸ್ಥಳ, ಮತ್ತೆ 800 ಕೋಟಿ ಸಿದ್ಧರ ಒಡೆಯ ಸಿದ್ಧಿಗೆ ಒಂದು ದಾರಿದೀಪ ಆದವರು ಸಿದ್ದೇಶ್ವರ ಮಹಾಸ್ವಾಮಿಗಳು. ಅವರು ಶಿವಸ್ವರೂಪಿ ಆಗಿರ್ತಾರೆ. ಯಾಕೆ ಸಿದ್ಧಿಯನ್ನು ಪಡೆದ್ರು ಅಂತ ಅನ್ನೋದ್ಕಿಂತ ಇಲ್ಲಿ ಮೂಲ ತಾತ್ಪರ್ಯ ಬಂದು ಈಗ ಇಲ್ಲಿರ್ತಕ್ಕಂಥ ಸ್ಥಳಕ್ಕೆ ಪರಿಪೂರ್ಣ ಶಿವನ ಅನುಗ್ರಹ, ತಾಯಿ ಜಗನ್ಮಾತೆ ಪಾರ್ವತಿಯ ಅನುಗ್ರಹ, ಮತ್ತೆ ಇಲ್ಲಿರ್ತಕ್ಕಂಥ ಪ್ರಕೃತಿ ವನ ದೇವತೆ, ಸಿದ್ಧಿ ದೇವತೆ, ಜ್ಞಾನ ದೇವತೆ, ಕಾರುಣ್ಯ ದೇವತೆ, ಓಂಕಾರ ದೇವತೆ, ಇವೆಲ್ಲವರ ಅನುಗ್ರಹ ಪರಿಪೂರ್ಣ ಆಗಿದೆ ಇಲ್ಲಿ ಈ ಸ್ಥಳದಲ್ಲಿ. ಅಂದ್ರೆ ದೇವರ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ಸಿದ್ಧಿ ಪುರುಷರು ಇಲ್ಲಿ ಬಂದು ಸುಮ್ಮನೆ ಯಾವುದೇ ರೀತಿ ಸಾಧನೆ ಮಾಡೋದ್ರಲ್ಲಿ ಪರಿಪೂರ್ಣ ಬರೀ ಕೂತಿದ್ರು ಆ ಜ್ಞಾನ ಪ್ರಾಪ್ತಿ ಆಗುತ್ತೆ.
ಮತ್ತೆ ಬೇರೆ ಭಕ್ತರೆಲ್ಲ ಬಂದು ಇಲ್ಲಿ ಮಾಡಬಾರ್ದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅದ್ರ ಫಲನ ಶಿವ ಖಂಡಿತ ಕೊಟ್ಟೆ ಕೊಡ್ತಾರೆ. ಜ್ಞಾನಕ್ಕೆ ಬಂದವ್ರೆ, ಜ್ಞಾನದ ಮಾರ್ಗದಲ್ಲಿ ಬಂದವ್ರಿಗೆ ಜ್ಞಾನದ ಫಲ ಸಿಗುತ್ತೆ. ಧರ್ಮದ ಮಾರ್ಗದಲ್ಲಿ ಬಂದವ್ರಿಗೆ, ಅಧರ್ಮದ ಮಾರ್ಗದಲ್ಲಿ ಬಂದವ್ರಿಗೆ ಅವ್ರಿಗೆ ಖಂಡಿತ ಏನ್ ಕೊಡ್ಬೇಕೋ ಕೊಡ್ತಾರೆ. ಕಲಿಯುಗದಲ್ಲಿ ಇನ್ನ ಅಂತ್ಯದಲ್ಲಿ ಎಲ್ಲ ನೋಡ್ತೀರಾ. ಗುರುಗಳೇ, ಇವಾಗ ನಾವು ಮೊದಲಿಗೆ ನಾವು ಮೇಲ್ ಬಂದ ತಕ್ಷಣ ಒಂದು ಲಿಂಗನ ನೀವು ತೋರಿಸಿದ್ರಿ. ಅಲ್ಲಿ ಒಂದು ಸ್ನಾನನೂ ಮಾಡಿದ್ವಿ, ಪವಿತ್ರ ಒಂದು ಆ ಗಂಗಾ ಜಲದಿಂದ. ಹೌದು. ಸೊ ಅಲ್ಲಿ ಅದಕ್ಕೇನ ಒಂದು ಹಿನ್ನೆಲೆ ಇದೆಯಾ? ಅದು ಯಾವ ಒಂದು ಜಲ ಅಂತ ತಿಳಿಸ್ತೀರಾ? ಅದು ನೋಡಿ, ಮಾಡಬೇಕು ನಾವು ಅದು ನೋಡಿ, ಆ ಲಿಂಗ ಬಂದು ಸಾಕ್ಷಾತ್ ಸಿದ್ದೇಶ್ವರ ಏನು 800 ಕೋಟಿ ಸಿದ್ಧರಿಗೆ ಏನು ಜ್ಞಾನದ ಬೆಳಕಾಗಿ ನಿಂತ್ಕೊಂಡ್ರು, ಈಶ್ವರರಾಗಿ ಪರಮಾತ್ಮರಾಗಿ, ಆ ಪರಮಾತ್ಮ ಪರಿಪೂರ್ಣ ಸಾಕಾರವಾಗಿರ್ತಕ್ಕಂಥ ಲಿಂಗನೇ ಆ ಸಿದ್ದೇಶ್ವರ ಸ್ವಾಮಿ. ಅದ್ರ ಮುಂದೆ ಹರಿತಕ್ಕಂಥ ನೀರು ಬಂದು ಸದಾಕಾಲ ಯಾವುದೇ ಒಂದು ಯಂತ್ರದಿಂದ ಆಗಲಿ, ಫಿಲ್ಟ್ರೇಷನ್ ಆಗಲಿ, ಇನ್ನೊಂದೇ ಆಗಲಿ ಯಾವುದೂ ಇಲ್ಲ. ಆ ನೀರು ಕುಡಿದ್ರೆ ಆ ನೀರಿಗೆ ಏನು ಕೈಲಾಸ ಒಂದು ಪರ್ವತದಿಂದ ನೀರು ಬರುತ್ತೋ, ಪರಮಾತ್ಮಂದು ಮಾನಸ ಸರೋವರದ್ದು ಗಂಗಾಜಲ ಆಗ್ಬೋದು, ಎಲ್ಲವೂ ಒಂದೇ. ಇದು ಒಂದೇ, ಅದು ಒಂದೇ, ಅದು ಒಂದೇ. ಅಷ್ಟೇ ಒಂದು ಪವಿತ್ರತೆ ಇರುತ್ತೆ ಅದಕ್ಕೂ. ಇವಾಗ ನಾವು ನೋಡಿದ್ವಿ, ಆ ಜಲದಿಂದ ಎಲ್ಲರಿಗೂ ಒಂದು ಸ್ನಾನನ ಮಾಡಿಸಿದ್ರು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಆ ಜಲದಿಂದ ಮೈ ಮೇಲೆ ಆ ಜಲ ಬಿದ್ದಾಗ ಒಂದು ನೋಡಿ, ಹಿಂದೆಲ್ಲ ಹೇಳ್ತಿದ್ರು, ಸಿದ್ಧಾರೂಢರು ಹೇಳ್ತಿದ್ರಂತೆ, ನೋಡ್ರಪ್ಪ, ಸಾಧಕರು ಇರೋ ಸ್ಥಳಕ್ಕೆ ನೀವು ಹೋಗ್ಲಿಕ್ಕಾಗ್ಲಿಲ್ಲ ಅಂದ್ರೆ ಕೂತಲ್ಲೇ ನಮ್ರತ ಭಾವದಿಂದ ಭಗವಂತನ ಬೇಡ್ರಪ್ಪ, ಅವ್ರ ಸ್ಮರಣೆ ಮಾಡ್ರಪ್ಪ ಅಂದ್ರು. ಹಾಗೆ ಪರಿಪೂರ್ಣವಾಗಿ ನಿಮ್ಮ ನೋವುಗಳನ್ನೆಲ್ಲ ಮರೆತು ಈ ಸ್ಥಳಕ್ಕೆ ಬಂದ್ಮೇಲೆ ಆ ಗಂಗಾಜಲ ನಿಮ್ಮ ಮೈ ಮೇಲೆ ಬಿದ್ದಾಗ ನಿಮ್ಗಿರ್ತಕ್ಕಂಥ ದುಷ್ಟ ಗುಣಗಳಾಗ್ಬೋದು, ದುಷ್ಟಶಕ್ತಿ ಆಗ್ಬೋದು, ಜ್ಞಾನದ ಅದೆಲ್ಲ ಹೋಗಿ ಜ್ಞಾನದ ಬೆಳಕಾಗುತ್ತೆ, ಸಿದ್ಧಿಯ ಬೆಳಕಾಗುತ್ತೆ, ಪರಮಾತ್ಮನ ನಡೆ ಆಗುತ್ತೆ. ಅದೇ ಸಿದ್ದೇಶ್ವರನ ದರ್ಶನವಾಗುತ್ತೆ, ಪರಮಾತ್ಮನ ದರ್ಶನ. ನಾವು ಅದ್ರ ಮುಂದಕ್ಕೆ ನಾವು ಹೋದಾಗ ನೀವು ರುದ್ರನ ಗದ್ದಿಗೆ ಅಂತ ನೀವು ಒಂದು ತೋರಿಸಿದ್ರಿ. ಅದು ಬಹಳ ಒಂದು ವಿಶೇಷವಾಗಿತ್ತು ಆ ಸ್ಥಳನೇ. ಅಲ್ಲಿ ಅಂದರೆ ಕೆಲವರು ಅಲ್ಲಿ ಹೋಗ್ಬೋದು ಅಂತ ನೀವು ತಿಳಿಸ್ಕೊಟ್ರಿ. ಅಲ್ಲಿ ಹೋದಾಗ ಅಲ್ಲಿ ಆ ಅನುಭವ ನಾವು ಏನೇನು ಪಡ್ಕೊತೀವಿ ಅದು ಎಲ್ಲರೂ ಪಡ್ಕೊಳ್ಳೋಕ್ಕೆ ಸಾಧ್ಯನಾ ಅಲ್ಲಿ? ಸೊ ಯಾಕೆ ಆ ಒಂದು ಶಕ್ತಿ ಅಲ್ಲಿ ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ನೋಡಿ, ಪರಮಾತ್ಮಂದು ಶಿರಸ್ಥಾನ ಅಂತ ಬರುತ್ತೆ. ದೇವಸ್ಥಾನ ಎಷ್ಟೇ ದೊಡ್ಡದಾಗಿದ್ರು ಗರ್ಭಗುಡಿ ಪರಮಾತ್ಮ ಸ್ಥಾನ ಅಂತ ಇದೆ. ಹಂಗೆ ದೈವದ ಸ್ಥಳ ಅದು. ದೇವರು ಸಾಕಾರವಾಗಿ ರುದ್ರನಾಗಿ, ಜಗತ್ತಲ್ಲಿ ರುದ್ರನಾಗಿ ಅಂದರೆ ಕೋಪಿಷ್ಟ ಅಂತಂತಾರೆ, ತುಂಬ ಕೋಪವಾಗಿರ್ತಾರೆ ಅಂತಾರೆ. ಇಲ್ಲಿ ಶಾಂತ ಮೂರ್ತಿಯಾಗಿ ಜ್ಞಾನದ ಬೆಳಕನ್ನ ಧಾರೆ ಎರೆಯಕ್ಕೆ ರುದ್ರನಾಗಿ ಪರಮಾತ್ಮ ಪರಮಶಿವನಾಗಿ ಕೂತಿದ್ದಾರೆ. ಇಲ್ಲಿ ಶಾಂತ ರೂಪವಾಗಿ ಪರಮಾತ್ಮ ಮತ್ತೆ ಪಾರ್ವತಿ ದೇವಿ ಸದಾಕಾಲ ಇರ್ತಾರೆ. ಮತ್ತೆ ಗಣೇಶನು ಸಾಕಾರವಾಗಿರ್ತಾರೆ. ಮತ್ತೆ ಅಲ್ಲಿ ಹೋಗಿ ಬೇಡ್ದಾಗ ಸಿದ್ಧಿ ಪುರುಷರು ದರ್ಶನ ಕೊಡ್ತಾರೆ, ಸೂಕ್ಷ್ಮವಾಗಿ, ಸಾಕಾರವಾಗಿ, ನಿರಾಕಾರವಾಗಿ, ನಿರ್ವಿಕಾರವಾಗಿ ಸದಾಕಾಲ ಅಲ್ಲಿ ಒಂದು ಜ್ಞಾನ ಜ್ಯೋತಿ ಬೆಳಗ್ತಾ ಇರ್ತದೆ. ಅವರ ಒಂದು ಸ್ಪರ್ಶದಿಂದ ಅವ್ರು ಬೇಡ್ತಾ ಅಲ್ಲಿ ಸೂಕ್ಷ್ಮ ಜ್ಞಾನದಲ್ಲೂ ಅರ್ಥ ಆಗುತ್ತೆ, ನೋಡ್ಬೋದು. ನಾವೇನೋ ಓದೋ ಏನೋ ಸ್ಥಳ ಅನ್ನೋದಲ್ಲ, ಅಲ್ಲಿ ಹೋಗಿ ಬೇಡ್ದಾಗ ಅದು ಸ್ಥಾನ ಗೊತ್ತಾಗುತ್ತೆ.